ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಭಾನುವಾರ ಆಗಿರೋದ್ರಿಂದ ರಜೆ ಇತ್ತು. ಸ್ವಲ್ಪ ಲೇಟಾಗಿದ್ದೆ ಇತ್ತು, ಬಂದಿದ್ದೆ ತೋಟದ ಕಡೆಗೆ. ಇದು ಜೋಳ ಲಾಶು ಹಾಕಿದ್ದಿದ್ದು ಇಷ್ಟು ಉದ್ದ ಬಂದಿದೆ. ಅಷ್ಟರಲ್ಲಿ ಇವರು ಆಲ್ರೆಡಿ ಹೂವು ಕೊಯ್ಯೋಕ್ಕೆ ಬಂದಿದ್ದರು. ಆಲ್ಮೋಸ್ಟ್ ಲಾಸ್ಟ್ ಇನ್ನೇನು ಎಂಡಿಂಗಲ್ಲಿತ್ತು ಹೂವು ಕುಯ್ತಾಯಿದ್ರು. ಹೂವು ಬಂದಿದೆ ಸುಮಾರು ಒಂದು kg ಬರ್ತಾಯಿದೆ ಹೂವು. ಪರವಾಗಿಲ್ಲ. ಸುಮಾರು ಒಂದು 6 ತಿಂಗಳಾಗಿತ್ತು ಹೂವು ಇಷ್ಟು ಬಂದು. ಇವಾಗ ಸ್ವಲ್ಪ ಪರವಾಗಿಲ್ಲ, ಎಲ್ಲ ಹುಳ ಹೊಡೆದ್ಬಿಟ್ಟಿತ್ತು. ಸ್ವಲ್ಪ ಔಷಧಿ ಎಲ್ಲ ಹೊಡೆದು ಇವಾಗ ಸ್ವಲ್ಪ ಪರವಾಗಿಲ್ಲ, ಹೂವು ಬರ್ತಾಯಿದೆ. ಇಬ್ಬರು ಬೇಗ ಬಂದು ಆಲ್ರೆಡಿ ಇನ್ನೇನು ಎಂಡಿಂಗಲ್ಲಿ ಲಾಸ್ಟ್ ಲೈನ್ ಇತ್ತು, ಹೂವು ಕುಯ್ತಾಯಿದ್ರು. ಅಷ್ಟರಲ್ಲಿ ನಾನು ನಮ್ಮ ಇದರಲ್ಲಿ ಬೆಂಡೆ ಗಿಡ ನೆಟ್ಟಿದ್ದು, ಅದು ಸ್ವಲ್ಪ ಇಷ್ಟುದ ಬಂದೈತೆ. ನೆಟ್ಟಿ ಇದನ್ನು ನೋಡಿಕೊಂಡು ನೋಡಿ, ಎಲ್ಲ ಹುಳ ಹೊಡೆದ್ಬಿಟ್ಟಿತ್ತು, ಔಷಧಿ ಹೊಡಿಬೇಕು. ಸ್ವಲ್ಪ ಇದನ್ನು ನೋಡಿಕೊಂಡು ಆಲ್ರೆಡಿ ಅಷ್ಟರಲ್ಲಿ ಅವರು ಹೂವು ಕೂದಿದ್ರು. ಹೂವನ್ನು ಅದಕ್ಕೆ ಎತ್ಕೊಂಡು 2 ತೆಂಗಿನಕಾಯಿ ಸಿಕ್ಕಿತ್ತು, ಅದನ್ನೂ ಎತ್ಕೊಂಡು ನಾನು ಬಂದಿದ್ದೆ ಮನೆ ಕಡೆಗೆ. ಮನೆಗೆ ಬಂದು ಹೂವು ಎಲ್ಲ ಸೋಸ್ಬಿಟ್ಟು ನಾನು ಬಂದಿದ್ದೆ ಚನ್ನಪಣ್ಣದ ಕಡೆಗೆ ಹೂವು ಹಾಕೋಣ ಅಂತ. ಹೂವು ತಂದು ನಾನೇ ತೂಕ ಹಾಕ್ತೆ. ತೂಕ ಹಾಕಿ ನಾವು ಮಾಮೂಲಿ ತೂಕ ಹಾಕಿದ್ಮೇಲೆ ಒಂದು ಬುಕ್ಕಲ್ಲಿ ಬರ್ಸ್ಕೊತೀವಿ ನಾವು ಡೈಲಿ. ಅದೇ ಥರ ಇವತ್ತು ಹೂವು ಹಾಕ್ತೆ. ಹೂವು ಹಾಕ್ಬಿಟ್ಟು ಯಾರು ಇರಲಿಲ್ಲ, ಒಬ್ಬರೇ ಇದ್ದಿದ್ದು. ಹೂವನ್ನು ಬರ್ಸ್ಕೊಂಡೆ ಎಷ್ಟಾಯಿತು ಅಂತ. ಹೂವನ್ನು ಬರ್ಸ್ಕೊಂಡು ನಾನು ಬಂದಿದ್ದೆ ನಮ್ಮ ಅತ್ತೆ ಮನೆ ಕಡೆ, ದೊಡ್ಡಮಳ್ಳೂರಲ್ಲಿ. ಅಂದವೇ ಬರೋವಾಗ ಸಿಗುತ್ತೆ ದೊಡ್ಡಮಳ್ಳೂರು. ಅಲ್ಲಿಗೆ ಬಂದೆ ನಮ್ಮ ಅತ್ತೆ ಮನೆಗೆ. ಅಷ್ಟರಲ್ಲಿ ಅವರು ಅಪ್ಪ ಮಗ ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಾಯಿದ್ರು. ಬೆಳಿಗ್ಗೆನೇ ಬಿರಿಯಾನಿನ ಏನೋ ತಿಂತವ್ರು, ಬೆಳಿಗ್ಗೆನೇ ಬ್ಯಾಟಿಂಗ್ ಮಾಡ್ತಾಯಿದ್ರು. ನಾನು ಮಾಮೂಲಿ ಬಂದಾಗೆಲ್ಲ ಇವ್ರ ಮನೇಲಿ ಮೊಲ ಸಾಕಿದ್ದಾರೆ, ಮೊಲ ಇದೆ. ಆ ಮೊಲ ನೋಡಿಕೊಂಡು ಹಂಗೆ ಸ್ವಲ್ಪ ಆಟ ಆಡಿಸ್ಕೊಂಡು ಅದು ನೋಡ್ತಾಯಿತ್ತು, ಯಾರೋ ಹೊಸ ಬಂದವನಲ್ಲಪ್ಪ ಅಂತ. ಅದನ್ನು ಹಂಗೆ ನೋಡ್ಕೊಂಡು ಆಟ ಆಡಿಸ್ಕೊಂಡು ಸ್ವಲ್ಪ ಹಂಗೆ ಒಂದು ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡಿಕೊಂಡೆ. ಅಷ್ಟರಲ್ಲಿ ಊಟ ಹಾಕೋರು, ಊಟ ತಿಂತಾಯಿತ್ತು. ನೋಡಿ ಎಷ್ಟು ಕ್ಯೂಟಾಗಿದೆ ಮೊಲ, ಚೆನ್ನಾಗಿದೆ ನೋಡೋಕ್ಕೆ. ಕಣ್ಣು ನೋಡಿ ಎಷ್ಟು ಕಲರ್ ಕಾಣುತ್ತೆ. ಅದನ್ನು ಹಂಗೆ ವೀಡಿಯೋ ಮಾಡಿಕೊಂಡು ಅಷ್ಟರಲ್ಲಿ ನಮ್ಮ ಮೇಡಮ್ ಅವ್ರು ಬಂದರು. ಮಳ್ಳೂರಿ ಅಂತ ಕರಿತೀನಿ, ದೊಡ್ಡ ಮಳ್ಳೂರು ಆಗಿರೋದ್ರಿಂದ ನಾನು ನಂದಿನಿ ಅವರ ಹೆಸರು, ನಮ್ಮ ಅತ್ತೆ ಹೆಸರು, ನಾನು ಮಳ್ಳೂರಿ ಅಂತಲೇ ಕರೆಯೋದು. ಏನೋ ಸ್ಪೆಷಲ್ ಏನು ಮಾಡಿದ್ದಿ? ಹೊಂಟದ್ಲಾ? ಇವನೇನೋ ತಿಂತಾನೆ ಹಾಕ್ಮೆಂಟ್ಲು ಚಪಾತಿಯ. ಏನು ಮಾಡೋಕ್ಕಾಗಲ್ಲ ನೋಡಿ. ಅಲ್ಲಿ ತಿನ್ನಲ್ಲ, ಟಿ ವಿ ಏನು ನೋಡ್ತದೆ ಅಲ್ಲಿ. ಅಲ್ಲಿಂದ ನಾನು ಹೊಟ್ಟೆ ಮನೆ ಕಡೆ. ನಮ್ಮ ಮನೆ ಕಡೆ ಬಂದರೆ ನಮ್ಮ ಮನೇಲಿ ಚಿಕನ್ ಮಾಡಿದರು. ಬೆಳಗ್ಗೆನೇ ಮುದ್ದೆ ಮತ್ತು ಚಿಕನ್ನು ಚೆನ್ನಾಗಿತ್ತು. ಬೆಳಗ್ಗೆನೇ ಮುದ್ದೆ, ನನಗೆ ಚಿಕನ್ಗೆ ಮುದ್ದೆ ಇದ್ದರೆ ತುಂಬ ಇಷ್ಟ. ಅದನ್ನು ಅಲ್ಲಿ ತಿನ್ಕೊಂಡು ನಾನು ಬಂದಿದ್ದೆ ತೋಟದ ಕಡೆ. ಆಲ್ರೆಡಿ ನಮ್ಮ ಅಪ್ಪಾಜಿ ಭತ್ತ ಹಾಕೋಕ್ಕೆ ರೆಡಿ ಮಾಡ್ತಾಯಿದ್ರು. ನೋಡಿ ನೀರೆಲ್ಲ ತುಂಬಾಕವ್ರೆ. ಭತ್ತ ಹಾಕಬೇಕು, ತಂದು ಮಡ್ಗಾರ ಭತ್ತ ಎಲ್ಲನೇ ಸ್ವಲ್ಪ ರೆಡಿ ಮಾಡ್ತಾಯಿದ್ರು. ಅದಕ್ಕೆ ಸ್ವಲ್ಪ ಗೊಬ್ಬರ ಬೇಕಿತ್ತು. ಟೀನೂ ತಂದಿದ್ದೆ ಹಂಗೆ. ಅವ್ರಿಗೂ ಟೀ ಹಾಕ್ಕೊಟ್ಬಿಟ್ಟು ಅವರು ಟೀ ಕುಡಿತಾಯಿದ್ರು. ಸರಿ ಟೀ ಕುಡೀರಿ ಅಂದ್ಬಿಟ್ಟು ಗೊಬ್ಬರ ಬೇಕಿತ್ತಂತೆ, ಅದಕ್ಕೆ ಹರ್ಚೋಕ್ಕೆ. ಅಲ್ಲೇ ನಮ್ಮ ತೋಟದಲ್ಲೇ ಇತ್ತು. ಅಲ್ಲಿಂದ ನಾನು ಅಲ್ಲೇ ಬಾಣಲಿ ಗುಡ್ಲಿ ಎಲ್ಲ ಅಲ್ಲೇ ಐಟಮ್ ಎಲ್ಲ ಸಿಗುತ್ತೆ, ಅಲ್ಲೇ ಇಟ್ಕೊಂಡಿದ್ದೀವಿ, ಎಲ್ಲ ಬೇಕಾಗುತ್ತೆ ಅಂತ. ಹಾಗೆ ಗೊಬ್ಬರನೂ ತುಂಬ್ಕೊಂಡು ಅವ್ರ ಕೈ ಕೊಡ್ತಾಯಿದ್ದೆ. ಸ್ವಲ್ಪ ದೂರ ಇದೆ ಇಲ್ಲಿಂದ, ಅಲ್ಲಿಗೆ ಹೊರಬೇಕು, ಸ್ವಲ್ಪ ದೂರ ಇದೆ. ಗೊಬ್ಬರ ಎಲ್ಲ ತುಂಬಿಕೊಂಡು ನಾನು ಅವ್ರು ಕೊಡ್ತಾಯಿದ್ದೆ, ಅವರು ಎರ್ತಾಯಿದ್ರು. ಮನೇಲಿ ಗೊಬ್ಬರ ಎಲ್ಲ ತುಂಬಿ ಕೊಟ್ಟೆ, ಅವರು ಎರ್ತಾಯಿದ್ರು. ಸರಿ ಎರ್ಚಿ ಅಂದ್ಬಿಟ್ಟು ಆಲ್ಮೋಸ್ಟ್ ಇನ್ನೇನು ಎಂಡಿಂಗಲ್ಲಿ ಇತ್ತು. ಹೆಚ್ಚಾಗಿತ್ತು, ಇನ್ನೇನು ಸ್ವಲ್ಪ ಇತ್ತು. ಸ್ವಲ್ಪ ತಂದು ಕೊಟ್ಬಿಟ್ಟು ಹೆಚ್ಚಾಗಿತ್ತು. ಸ್ವಲ್ಪ ಎಲ್ಲ ತುಳಿತಾಯಿದ್ರು, ನೀಟಾಗಿ ಇದು ಮಾಡ್ತಾಯಿದ್ರು ಹೊಟ್ಲಾಕೋಕ್ಕೆ. ಸರಿ ಹಾಕಿ ಅಂದ್ಬಿಟ್ಟು ಮೇವೆಲ್ಲ ಕುಯ್ದಿದ್ರಲ್ಲಿ. ಕುಯ್ದಲ್ಲಿ ಹಾಕಿದ್ದೀನಿ, ಮೇವನ್ನ ತೊಗೊಂಡು ಹೋಗೋದ್ರು. ಸರಿ ಹೆಂಗೊತ್ತು ಗಾಡಿ ತಂದಿದ್ನಲ್ಲ, ಹಾಗೆ ಮೇವನ್ನು ಹಾಕ್ಕೊಂಡು ಮೇವು ತಗೋಗೋಣ ಅಂತ ಬಂದೆ. ಅಷ್ಟರಲ್ಲಿ ನಮ್ಮ ಚಿಕ್ಕಪ್ಪರು ಗೊಬ್ಬರ ಹೊಡಿತಾಯಿದ್ರು ಅಲ್ಲೇ ನಮ್ಮ ಪಕ್ಕದಲ್ಲೇ. ನಾವೆಲ್ಲ ಇದರಲ್ಲೇ ಟ್ರ್ಯಾಕ್ಟ್ರಲ್ಲಿ ಹೊಡಿಸ್ಬಿಟ್ಟಿದ್ದು. ಇವರು ಈಗ ಹೊಡಿತಾವ್ರೆ, ಎತ್ತಿನ ಗಾಡೀಲಿ ನೆನ್ನೆಯಿಂದ ಹೊಡಿತಾವ್ರೆ. ಅವ್ರನ್ನೂ ಮಾತಾಡಿಸ್ಕೊಂಡು ಹಂಗೆ ರೇಗಿಸ್ಕೊಂಡು ಅವ್ರನ್ನ ಹಿಂದಗಡೆ ನಿಂತವ್ರು ನೋಡಿ, ಅವರೇ ಕಣ್ಣಣ್ಣ ಅಂತ. ನಾವು ಚಂದ್ರಶೇಖರು, ನಾವು ಕರೆಯೋದು ಕಣ್ಣಣ್ಣ ಅಂತ. ಯಾಕೆ ಅಂದರೆ ಕಣ್ಣು ಇಷ್ಟು ಅಪ್ಪ ಬಿಡೋರು ಆವಾಗ, ಎದುರಿಸ್ಬೇಕು ಅಂತ. ಅದಕ್ಕೆ ನಾವು ಕಣ್ಣಣ್ಣ ಅಂತ, ಈಗಲೂ ಕಣ್ಣಣ್ಣ ಅಂತಲೇ ಕರೆಯೋದು. ಅವ್ರ ಹೆಸರು ಬಂದು ಚಂದ್ರಶೇಖರು. ಹಂಗೆ ಒಂದು ವೀಡಿಯೋ ಮಾಡಿಕೊಂಡು ಎಲ್ಲ ಗೊಬ್ಬರ ಎಲ್ಲ ಸುರಿತಾಯಿದ್ರು. ಅಲ್ಲೆಲ್ಲ ಸೀಮೋಲ್ಗೆ ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ಬೇಕಂತ ಗೊಬ್ಬರ ಸುರಿತಾಯಿದ್ರು. ಸರಿ ಅಂತ ಸುರೀರಿ ಅಂದ್ಬಿಟ್ಟು ಅವ್ರನ್ನೂ ಮಾತಾಡಿಸ್ಕೊಂಡು ಅಲ್ಲಿಂದ ಹೊರಟೆ. ಮೇವು ಅಲ್ಲೇ ಪಕ್ಕದಲ್ಲೇ ಕುಯ್ದು ಹಾಕಿದ್ರು. ಇನ್ನೇನೇ ಹೊತ್ಕೊಂಡು ಹೋಗೋದಷ್ಟೇ. ಅದನ್ನು ಮೇವನ್ನ ಹೊತ್ಕೊಂಡು ಗಾಡಿ ಹತ್ರ ಬಂದೆ. ಫೈನಲ್ಲಾಗಿ ಗಾಡಿ ಹತ್ರ ತಂದು ಹಾಕಿ 2 ಅವರೇ ಕೂದಿದ್ರು. ಗಾಡಿ ಹತ್ರ ತಂದಾಕಿ ಗಾಡಿ ಮೇಲೆ ಹಾಕ್ಕೊಂಡು ಅಲ್ಲಿಂದ ಜಾಗ ಬಿಟ್ಟೆ ಮನೆ ಕಡೆ. ಗಾಡೀಲಿ ಹಂಗೆ ಹೊರಟೆ, ಮನೆ ಕಡೆ ಬಂದೆ. ಅಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗಿತ್ತು ಅಂತ ಹಸುಗಳೆಲ್ಲ ಹರ್ಚ್ಕೊತಾಯಿದ್ದೋ. ಹಂಗೆ ಮೇವನ್ನು ಮಿಷಿನಲ್ಲಿ ಹಾಕಿ ಹೊಡೆದು
ಮೇವನ್ನು ತುಂಬಿದೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗು. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.